ದಸರಾ ಉದ್ಘಾಟನೆಯಲ್ಲಿ ಸಿಎಂ ಪರ ಜಿಟಿ ದೇವೇಗೌಡರು ಬ್ಯಾಟಿಂಗ್ ಬೀಸಿದ್ದಾರೆ. ಬಿಜೆಪಿ ಜೆಡಿಎಸ್ ದೋಸ್ತಿ ನಾಯಕರಿಗೆ ಜಿಟಿಡಿ ಇದೇ ಸಂದರ್ಭದಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಜಿಟಿಡಿ. ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಪರ ಜಿಟಿಡಿ ಬ್ಯಾಟಿಂಗ್ ಮಾಡಿದ್ದು ಬಿಜೆಪಿ ಜೆಡಿಎಸ್ನ ತಮ್ಮದೇ ದೋಸ್ತಿ ನಾಯಕರಿಗೆ ಅಲ್ಲಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಯಾಕೆ ರಾಜೀನಾಮೆ ಕೊಡಬೇಕು ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಎಫ್ಐಆರ್ ಆಗಿರೋ ಎಲ್ಲಾ ನಾಯಕರು ಹಾಗಾದ್ರೆ ರಾಜೀನಾಮೆ ನೀಡಲಿ, ಎಫ್ಐಆರ್ ಆಗಿರೋ ಎಲ್ಲರೂ ರಾಜೀನಾಮೆ ಕೊಡಬೇಕಾಗತ್ತೆ ಇಂತಹ ಸಂದರ್ಭದಲ್ಲಿ ಅಂತ ಹೇಳಿ ಸ್ವಪಕ್ಷದ ನಾಯಕ HD ಕುಮಾರಸ್ವಾಮಿಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಜಿಟಿ ದೇವೇಗೌಡರು. ಕುಮಾರಸ್ವಾಮಿ ರಾಜೀನಾಮೆ ಕೊಡುವಂದ್ರೆ ಕೊಡ್ತಾರಾ? ಸರ್ಕಾರ ರಚಿಸಿರುವ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ? ರಾಜೀನಾಮೆ ಕೇಳೋದನ್ನ ಬಿಟ್ಟು ಅಭಿವೃದ್ಧಿಯ ಕಡೆ ಗಮನ ಹರಿಸಿ, ಕೇಂದ್ರದಿಂದ ರಾಜ್ಯಕ್ಕೆ ಏನ್ ತರಬೇಕೋ ಅದನ್ನ ನೋಡಿ ಅಂತ ಹೇಳಿ ಸ್ವಪಕ್ಷದವರಿಗೆ ಟಾಂಗ್ ಕೊಟ್ಟಿದ್ದಾರೆ ಜಿಟಿ ದೇವೇಗೌಡರು. ಈ ರೀತಿ ಪ್ರತಿನಿತ್ಯ ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡ್ಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆಯ ಕುಮಾರಸ್ವಾಮಿ 2 ಲಕ್ಷ ಕೋಟಿಗಿಂತ ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯ 136 ಜನ ಟೀಕೆ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆ ಕೊಡ್ಬೇಕಾ? ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ. ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳೋದೆ? ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ? ತೋರಿಸ್ರಿ. ರಾಜ್ಯದಲ್ಲಿ ಏನೇನು ನೋಡ್ಬೇಕಾಗಿದೆ? ಈಗ ಯಾರು ಸಿದ್ದರಾಮಯ್ಯ ಆಗ್ಲಿ, ಕುಮಾರಸ್ವಾಮಿ ಅವರಾಗ್ಲಿ, ಯಡಿಯೂರಪ್ಪನವರಾಗ್ಲಿ ಯಾರು ರಾಜೀನಾಮೆ ಕೊಡ್ತಕ್ಕಂತ ಅಗತ್ಯ ಇಲ್ಲ. ಅಶೋಕ್ ಅವರಾಗ್ಲಿ ಯಾರು ರಾಜೀನಾಮೆ ಕೊಡ್ತಕ್ಕಂತ ಅಗತ್ಯ ಇಲ್ಲ. ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ 5 ವರ್ಷ ಅಧಿಕಾರ ಕೊಟ್ಟವ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಕೊಟ್ಟವ್ರೆ. ನೀವು ಅವ್ರನ್ನೆಲ್ಲ ಅರ್ಸಕ್ ಹೋಗ್ಬಿಡಿ, ಅವರು ನಿಮ್ಮನ್ನೆಲ್ಲ ಅರ್ಸಕ್ ಬೇಡ. 50-50 ಅನುಪಾತ ಅಂದ್ರೆ ಅಕ್ರಮ ಅಲ್ಲ. ಕೆಲ ಭ್ರಷ್ಟರಿಂದ ರೈತರಿಗೆ ಮೋಸ ಮಾಡೋದಿಕ್ಕಾಗಲ್ಲ. ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿರೋದು. ಈಗ 50-50 ಅನುಪಾತದಲ್ಲಿ ಈ ಒಂದು ಮೂಡಾ ಪ್ರಕರಣದಲ್ಲಿ ಆರೋಪಗಳಾಗಿದೆ. ಅಂದ್ರೆ ಈಗಾಗಲೇ ಅಲ್ಲಿ ಅಕ್ರಮ ಆಗಿದೆ ಅನ್ನುವ ಕಾರಣಕ್ಕಾಗಿಯೇ ಈಗ ಇಷ್ಟೆಲ್ಲ ದೊಡ್ಡ ರಂಪಾಟ ಆಗಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಜಿಟಿ ದೇವೇಗೌಡರು ಇಲ್ಲಿ ರೈತರಿಗೆ ಇಲ್ಲಿ ಮೋಸ ಮಾಡೋದಿಕ್ಕಾಗಲ್ಲ, ಕೆಲ ಭ್ರಷ್ಟರಿಂದ ಈ ರೀತಿಯಾಗಿ ಆಗಿದೆ. ಆದ್ರೆ 50-50 ಅನುಪಾತ ಅಂತ ಹೇಳಿದ್ರೆ ಅದು ಅಕ್ರಮ ಅಲ್ಲ. ರೈತರಿಗೆ ಪರಿಹಾರ ಕೊಡೋದಿಕ್ಕೆ ಪ್ರಾಧಿಕಾರದಲ್ಲಿ ಹಣ ಇಲ್ಲ, ಹೀಗಾಗಿಯೇ 50-50 ಅನುಪಾತವನ್ನ ಜಾರಿ ಮಾಡಿರೋದು. ಮೂಡಾದಲ್ಲಿ ತಪ್ಪಾಗಿದೆ, ತನಿಖೆ ಮಾಡ್ಲಿ ಅಂತ ಹೇಳಿದ್ದಾರೆ ಜಿಟಿ ದೇವೇಗೌಡರು. ಯಾವುದು 50-50 ನಿಯಮನೇ ಇಲ್ಲಿಗಲ್? ಅದು ಇಲ್ಲಿಗಲ್ ಅಲ್ಲ, 50-50 ಕಾನೂನು ಬದ್ಧ. 50-50 ರೈತರು ಕೊಡ್ತಕ್ಕಂಥದ್ದು. ಯಾವನೊಬ್ಬ ಮೋಸ ಮಾಡ್ತಾನೆ ಅನ್ನೋದಕ್ಕೋಸ್ಕರ ಇಡೀ ರೈತರನ್ನ ಕೊಲ್ಲಕ್ಕಾಗಲ್ಲ. ಭೂಮಿ ಕಳ್ಕೊಂಡಿವನ್ಗೆ ಒಂದ್ ಸೈಟ್ ಇಲ್ಲ, ಅವನ್ಗೆ 55 ಅಕ್ರಮ ಮಾಡ್ಕೊಂಡವ್ರೆ. 4 ಎಕರೆ ಮೂಡ ಅಕ್ರಮ ಮಾಡ್ಕೊಂಡಿದ್ರೆ ಅವ್ನಿಗೆ 50-50 ಅವ್ರು ಕೊಡ್ಬೇಡ. ಅವನ್ಗೆ ಇಲ್ಲ, ಪರಿಹಾರ ಕೊಡಿ, ದುಡ್ಡ ಕೊಡಿ 4 ಪಟ್ಟು. ನಿಮ್ಗೆ ಬೆಲೆ ಏನ್ ಬಾಳ್ತದೆ 4 ಪಟ್ಟು ಕೊಡಕ್ಕೆ ಹಣ ಇಲ್ಲ ಇರ್ತಾವು. ಅದಕ್ಕೋಸ್ಕರ 50-50 ಮಾಡಿರೋದು. ಯಾವುದು 50-50 ನಿಯಮನೇ ಇಲ್ಲಿಗಲ್? ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.